ಇಲ್ಲಿ ತನಕ ಈಗ ಆ ರೀತಿ ಯಾವುದೇ ದಾಖಲಾತಿಗಳು ನಮಗೆ ಗುರು ಉಳ್ಳಂಥದ್ದು ಯಾವುದೂ ಇಲ್ಲ. ಕೇವಲ ಅವರ ಸಂದರ್ಭದಲ್ಲಿ ಪ್ರಧಾನಮಂತ್ರಿಗಳು PV ನರಸಿಂಹ ಅವರಿದ್ರು, ಅವರ ಕರಸೇವಕರು ಬಹಳಷ್ಟು ಮಂದಿ ಹೋಗಿ ಅಲ್ಲಿ ಇದನ್ನ ಬೇರೆ ಬೇರೆ ಕಾರಣದಿಂದ ಹೋರಾಟಗಳು ಮಾಡುವಂತ ಟೈಮಲ್ಲಿ ಅವ್ರ ಕೇಸ್ಗಳಾದ್ರು. ಆ ಕೇಸ್ಗಳಾಗಿ ಸುಮಾರಾಗಿ 30-31 ವರ್ಷಗಳಾದ ನಂತರ ಇವತ್ತು ಸರ್ಕಾರ ಈಗಿನ ಸರ್ಕಾರ ದೇಶದ ರಾಜಕಾರಣ ಮಾಡ್ತಿದೆ. ಹಿಂದೂಗಳನ್ನು ಆ ಎಲ್ಲ ಕಡೆ ಕೂಡ ಅರೆಸ್ಟ್ ಮಾಡುವಂತ ಕೆಲಸ ಅವ್ರಿಗೆ ಈ ಸರ್ಕಾರ ಮಾಡ್ತಿದೆ. ಮುಂದಿನ ದಿನಗಳಲ್ಲಿ ಜನರಿಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸ ಮಾಡ್ತಾರೆ. ರಾಮ ಮಂದಿರವನ್ನ ಬಿಜೆಪಿ ಎಲೆಕ್ಷನ್ ಕ್ಯಾಂಪೇನ್ ಆಗಿ ಬಳಸ್ಕೊಳ್ತಾ ಇದ್ದಾನೆ ಅಂತಕ್ಕಂಥ ಆರೋಪ ಕೇಳಿಬರ್ತಾರೆ. ಇವತ್ತು ರಾಜಕಾರಣ ಅಂದ ತಕ್ಷಣ ಇವತ್ತು ಬಹುಶಃ ನಮಗೆ ಇಷ್ಟೊಂದು ದಿನಗಳ ಕಾಲ ಒಂದು ಸಂಕಲ್ಪವನ್ನು ಈಡೇರಿಸುವಂತ ಕೆಲಸ ಪ್ರಧಾನಮಂತ್ರಿಗಳು ಮಾಡಿದ ಟೈಮಲ್ಲಿ ಟೀಕೆಗಳು ಸಹಜ ಇಲ್ಲದಕ್ಕೆ ಹೋಗಲ್ಲ. ಯಾಕಂದ್ರೆ ಇಷ್ಟೊಂದು ದೊಡ್ಡ ದೇವಸ್ಥಾನವನ್ನೇ ಇವತ್ತು ಉದ್ಘಾಟನೆ ಸಮಾರಂಭಕ್ಕೆ ಗೈರಾಜರಾಗ್ತಾ ಇದ್ದಾರೆ, ಅವ್ರನ್ನ ಬಹಿಷ್ಕಾರ ಮಾಡ್ತಾ ಇದ್ರಿಂದ ಇದು ಆರೋಪ ಮಾಡೋದು ಇನ್ನು ಅವ್ರಿಗೇನು ದೊಡ್ಡದೇನಲ್ಲ ಅಂತ ಹೇಳಿ ತಿಳ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಎಂತ ಪರಿಸ್ಥಿತಿಯಲ್ಲಿ ಕೂಡ ರಾಮ ಮಂದಿರ ವಿಚಾರದಲ್ಲಿ ಬಂದಂತ ಟೈಮಲ್ಲಿ ರಾಜಕಾರಣ ಮಾಡಬೇಕು ಅನ್ನೋದಿಲ್ಲ. ಇಡೀ ದೇಶದಲ್ಲಿದ್ದಂತ ಇಡೀ ವಿಶ್ವದಲ್ಲಿದ್ದಂತ ಜನರು ಒಂದೇ ಒಂದು ರಾಮ ಮಂದಿರ ಆಗಬೇಕು ಅನ್ನೋ ಕಾರಣದಿಂದ ಒಂದು ಸಂಕಲ್ಪವನ್ನು ಈಡೇರಿಸುವಂತ ಕೆಲಸ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಮಾಡ್ತಾ ಇದ್ದಾರೆ. ರಾಮ ಮಂದಿರ ವಿಚಾರವನ್ನು ಮುಂದಿನ ಚುನಾವಣೆಯಲ್ಲಿ ರಾಜಕೀಯ ಪಕ್ಷ ಬಳಸ್ಕೊಳ್ತದೆ. ಬಹುಶಃ ನೀವು ನೋಡಿ, ಕೆಲವೊಂದು ಸಂದರ್ಭದಲ್ಲಿ ಇವತ್ತು ನಮಗೆ ಇವತ್ತು ದೇವಸ್ಥಾನಕ್ಕೆ ರಾಜಕಾರಣಕ್ಕೆ ಅವರ ಸಂಬಂಧ ಇಲ್ಲದಂತ ವಿಚಾರ ಬಹಳ ಸ್ಪಷ್ಟವಾಗಿ ಹೇಳ್ಬೇಕಂದ್ರೆ, ಇದು ಸನಾತನ ಧರ್ಮಗಳಿಂದ ಅನೇಕ ಋಷಿಮುನಿಗಳು ಇಟ್ಟಿದಂತ ಈ ಪುಣ್ಯ ಭೂಮಿಯಲ್ಲಿ ಈ ದೇವಸ್ಥಾನ ಆಗ್ಲೇಬೇಕಂತಂದ್ರೆ ಅನೇಕ ವರ್ಷಗಳ ಹೋರಾಟ ಇತ್ತು, ಅನೇಕ ವರ್ಷಗಳ ಸಂಕಲ್ಪ ಇತ್ತು. ಈ ಸಂಕಲ್ಪ ಸಂದರ್ಭದಲ್ಲಿ ಅದು ರಾಜಕಾರಣಕ್ಕೆ ಬಳಸ್ಕೊಳ್ಳೋಕೆ ಯಾವುದೇ ರೀತಿಯಲ್ಲಿ ಕೂಡ ಅದು ಅರ್ಥ ಇಲ್ಲ ಅಂತ ಹೇಳಿ ತಿಳ್ಕೊಂಡಿದೆ. ಹಂಗಾಗಿ ರಾಜಕಾರಣನೇ ಬೇರೆ, ಇವತ್ತು ದೇವಸ್ಥಾನಗಳೇ ಬೇರೆ ಆಗಿರೋ ಕಾರಣ ಇದು ದೇವಸ್ಥಾನ ಇವತ್ತು ಮುಂದೆ ಭವಿಷ್ಯದಲ್ಲಿದ್ದಂತ ನಮ್ಮ ದೇಶದಲ್ಲಿದ್ದಂತ ಯುವಕರಿಗೆ, ಇಲ್ಲಿದ್ದಂತ ಹಿಂದೂ ಜನರಿಗೆ ಅನುಕೂಲ ಆಗುವಂತ ಕೆಲಸ ಮಾಡಿದ್ದಾರೆ. ಈ ಸಮಸ್ಯೆ ಹೇಳಿದ್ರೆ ಇದು RSS ಕಾರ್ಯಕ್ರಮ, ಬಿಜೆಪಿ ಕಾರ್ಯಕ್ರಮ, ಇದು ಎಲ್ಲ ಹಿಂದೂಗಳ ಕಾರ್ಯಕ್ರಮ ಅಂತ ಆಗಿಲ್ಲ. ಅವರ ಕಾರ್ಯಕ್ರಮ ಅವ್ರ ಮನಸ್ಸಿನಲ್ಲಿ ಅಂದ್ರೆ ಬಹಳಷ್ಟು ಕೆಟ್ಟ ಗುಣಗಳಿಂದ ಅವ್ರ ಮನಸ್ಸು ಕೂತ್ಕೊಂಡಿದೆ. ಅವ್ರು ಇಷ್ಟು ದಿನಗಳ ಕಾಲ ಜಾತ್ಯತೀತವಾಗಿ ರಾಜಕಾರಣವನ್ನು ಮಾಡ್ಕೊಂತ ಬಂದದ್ದು. ಇವತ್ತು ಈ ದೇವಸ್ಥಾನ ಆಗೋ ಸಲುವಾಗಿ ಇವತ್ತು ಇದನ್ನ ಯಾವ ರೀತಿ ರಾಜಕಾರಣಕ್ಕೆ ಬಳಕೆ ಮಾಡ್ಕೊಂಡಂತ ಕೆಲಸ ಇವತ್ತು ಅವ್ರು ಅರ್ಥ ಮಾಡ್ಕೊಂಡು ಆತ್ಮ ವಿಮರ್ಶನೆ ಮಾಡ್ಕೊಂಡಂತ ಕೆಲಸ ಆಗ್ತದೆ. ಯಾಕಂದ್ರೆ ಕೇವಲ ಅವ್ರು ಎಲ್ಲೊಂದು ಕಡೆ ಅವರು ಇವತ್ತು ಅಧಿಕಾರದಲ್ಲಿ ಇಲ್ಲ ಅನ್ನೋ ಕಾರಣದಿಂದ, ಇವತ್ತು ರಾಜ್ಯದಲ್ಲಿ ಅಧಿಕಾರ ಇದೀವಿ ಅನ್ನೋಂಥ ಕಾರಣದಿಂದ ಇವತ್ತು ಅವರ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಳ್ಳುವಂತ ಕೆಲಸ ಮುಖ್ಯಮಂತ್ರಿಗಳು ಮಾಡಬಾರ್ದು, ಯಾರ ಮಂತ್ರಿಗಳು ಕೂಡ ಮಾಡುವಂತ ಕೆಲಸ ಆಗಬಾರ್ದು. ಸರ್, ಈಗ ರಾಮ ಮಂದಿರಕ್ಕೆ ಕಾಂಗ್ರೆಸ್ ಹೋಗ್ತಾ ಇರುವಂತ ಕಾರಣ ಅವರು ಇಲ್ಲೇ ಮುಂದಿನ ಚುನಾವಣೆಯಲ್ಲಿ ಒಂದು ಸಮುದಾಯದ ವೋಟ್ ಬ್ಯಾಂಕ್ ಕಳ್ಕೊಳ್ತೀವಿ ಅಂತಕ್ಕಂಥ ನಿಟ್ಟಿನಲ್ಲಿ ಏನಾದ್ರು ಹೋಗ್ತಾ ಇಲ್ವಾ ಹೇಗೆ ಅಂತ ಸರ್? ಬಹುಶಃ ಅವ್ರಿಗೆ ನಾನು ಅದನ್ನು ಅವ್ರ ಮನಸ್ಥಿತಿ ಏನಿದೆ ಗೊತ್ತಿಲ್ಲ. ನಾನೊಬ್ಬ ಹಿಂದೂ ಆಗಿ, ಯಾಕಂದ್ರೆ ಇಡೀ ದೇಶದಲ್ಲಿದ್ದಂತ ಯಾವೊಬ್ಬ ಹಿಂದೂ ಕೂಡ ರಾಮ ಮಂದಿರ ಆಗಬೇಕನ್ನಂತ ಸಂಕಲ್ಪ ಏನಿದೆ, ಅವ್ರು ಏನನ್ನ ಆಕಸ್ಮಿಕವಾಗಿ ಇವತ್ತು ಅವರ ಮನಸ್ಸಿನಲ್ಲಿ ಇವತ್ತು ಇಡೀ ವಿಶ್ವನಿಂದ ರಾಮ ರಾಮ ಅನ್ನೋ ಸಂದರ್ಭದಲ್ಲಿ ಅವ್ರಿಗೆ ದೇವರು ಶ್ರೀರಾಮಚಂದ್ರ ಒಳ್ಳೆಯ ಬುದ್ಧಿ ಕೊಡ್ಬೇಕು. ಆ ಬುದ್ಧಿ ಕೊಟ್ಟು ಆ ದೇವಸ್ಥಾನ ಕಾರ್ಯಕ್ರಮದಲ್ಲಿ ಅವ್ರು ಕೂಡ ಹೋಗಂತ ಕೆಲಸ ಆಗ್ಬೇಕು ಅನ್ನೋಂಥದ್ದು ಭಗವಂತ ಅವ್ರಿಗೆ ಬುದ್ಧಿ ಕೊಡ್ಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ವೋಟ್ ಬ್ಯಾಂಕ್ ಮಿಸ್ ಆಗುತ್ತೆ ಅಂದ್ರೆ ಹೋಗ್ತಾ ಇಲ್ವಾ ಹೇಗೆ ಅಂತ?